ಹಲೋ ಗೆಳೆಯರೇ, ಓದು ಕೇಳು ಕನ್ನಡ ಆಡಿಯೋ ಬುಕ್ ಚಾನಲ್ಗೆ ಸ್ವಾಗತ. ಜೀವನದಲ್ಲಿ ನಾವು ಕೆಲವೊಮ್ಮೆ ಯಾವುದು ಸರಿ, ಯಾವುದು ತಪ್ಪು, ಯಾವುದು ಪ್ರೀತಿಯಲ್ಲ, ಯಾವುದು ನೀತಿ, ಯಾವುದು ಅನೀತಿ, ಹೀಗೆ ಹಲವು ಗೊಂದಲಗಳ ನಡುವೆ ಸಿಕ್ಕಿ ಬೀಳುತ್ತೇವೆ. ಈ ಗೊಂದಲಗಳಿಗೆ ಸರಿಯಾದ ಉತ್ತರ ಕೊಡಲು ನಾವು ಓ ಹೆನ್ರಿಯವರ ದ ಗಿಫ್ಟ್ ಆಫ್ ದ ಮ್ಯಾಜೈ, ಒಂದು ನಿಸ್ವಾರ್ಥ ಪ್ರೀತಿ, ತ್ಯಾಗ ಮತ್ತು ದಾನದ ನಿಜವಾದ ಅರ್ಥದ ಬಗ್ಗೆ ಹೃದಯಸ್ಪರ್ಶಿಯಾಗಿರುವಂತಹ ಕಥೆಯನ್ನು ತಂದಿದ್ದೇವೆ. ಸೊ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದು ಒಂದು ಸಣ್ಣ ಕತೆ. ಇಲ್ಲಿ ಐಶ್ವರ್ಯ ಇಲ್ಲ, ಆದರೆ ಅಪಾರವಾದ ಪ್ರೀತಿ ಇದೆ. ಡೇಲಾ ಎಂಬ ಯುವತಿ ತನ್ನ ಕೈಯಲ್ಲಿದ್ದ ನಾಣ್ಯಗಳನ್ನು ಮೇಜಿನ ಮೇಲೆ ಸುರಿಸುತ್ತಾಳೆ ಮತ್ತು ಅವುಗಳನ್ನು ಕೌಂಟ್ ಮಾಡಲು ಶುರು ಮಾಡುತ್ತಾಳೆ. 1, 2, 3 ಹೀಗೆ. ಆ ಒಟ್ಟು ಹಣ $1.87 ಆಗುತ್ತದೆ. ಅವಳಿಗೆ ದುಃಖ, ಮನಸ್ಸಿನಲ್ಲಿ ದಗುಡ, ಅವಳ ಕಣ್ಣಲ್ಲಿ ನೀರು. ಇಂದು ಕ್ರಿಸ್ಮಸ್. ತನ್ನ ಪ್ರಾಣದಷ್ಟೂ ಪ್ರೀತಿಸುವ ಪತಿ ಜಿಮ್ಗೆ ಕೊಡಲು ಉಡುಗೊರೆ ಇಲ್ಲ ಮತ್ತು ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಬ್ಬರಿಗೊಬ್ಬರು ಒಂದು ಸರಿಯಾದ ಗಿಫ್ಟ್ ಕೊಡಲಿಲ್ಲ ಎಂಬ ದುಃಖ. ಸೊ ಈ ವರ್ಷ ಆದರೂ ಒಂದು ಉಡುಗೊರೆ ಕೊಡೋಣ ಎಂದು ಆಸೆ ಪಟ್ಟಳು. ಡೇಲಾ ಮತ್ತು ಜಿಮ್, ಈ ಜಗತ್ತಿನಲ್ಲಿ ಅವರಿಬ್ಬರಿಗೂ ಅಮೂಲ್ಯವಾದ 2 ವಸ್ತುಗಳಿದ್ದವು. ಒಂದೆಂದರೆ ಜಿಮ್ಮನ ಚಿನ್ನದ ಗಡಿಯಾರ, ಅದು ಅವನ ತಂದೆಯಿಂದ ಬಂದಂತಹ ವಂಶಪಾರಂಪರ್ಯ ಉಡುಗೊರೆ. ಮತ್ತೊಂದೆಂದರೆ ಡೇಲಾದ ಉದ್ದವಾದ ಸುಂದರವಾದ ಕೂದಲುಗಳು, ಅದು ಅವಳ ಹೆಮ್ಮೆ, ಅವಳ ಅಂದ. ಡೇಲಾ ಕನ್ನಡಿ ಮುಂದೆ ನಿಲ್ಲುತ್ತಾಳೆ, ತನ್ನ ಕೂದಲನ್ನು ನೋಡುತ್ತಾಳೆ. ಅಷ್ಟರಲ್ಲಿ ಅವಳ ಮನಸ್ಸಿನಲ್ಲಿ ಒಂದು ನಿರ್ಧಾರ ಬರುತ್ತದೆ. ಅವಳು ಹೊರಗೆ ಓಡುತ್ತಾಳೆ, ಒಂದು ಕೂದಲು ಖರೀದಿ ಮಾಡುವ ಅಂಗಡಿಗೆ ಹೋಗುತ್ತಾಳೆ. ಅವಳು ನನ್ನ ಕೂದಲುಗೆ ಎಷ್ಟು ಕೊಡುತ್ತೀರಾ ಎಂದು ಕೇಳುತ್ತಾಳೆ. ಆ ಅಂಗಡಿಯಾತ $20 ಎಂದು ಉತ್ತರ ನೀಡುತ್ತಾನೆ. ಡೇಲಾ ಕ್ಷಣವೂ ಯೋಚಿಸುವುದಿಲ್ಲ, ತನ್ನ ಕೂದಲನ್ನು ಮಾರಿಬಿಡುತ್ತಾಳೆ. ಆ ಹಣದಿಂದ ಅವಳು ಜಿಮ್ಗಾಗಿ ಒಂದು ಉಡುಗೊರೆ ಖರೀದಿಸುತ್ತಾಳೆ. ಅವನ ಅಮೂಲ್ಯವಾದ ಗಡಿಯಾರಕ್ಕೆ ತಕ್ಕ ಸರಳವಾದ ಆದರೆ ಅರ್ಥಪೂರ್ಣವಾದ ಚಿನ್ನದ ಸರಪಳಿಯನ್ನು ಖರೀದಿಸುತ್ತಾಳೆ. ಸಂಜೆ ಜಿಮ್ ಮನೆಗೆ ಬರುತ್ತಾನೆ. ಡೇಲಾವನ್ನು ನೋಡಿ ಅವನು ನಿಂತಲ್ಲೇ ನಿಲ್ಲುತ್ತಾನೆ. ಅವಳ ಉದ್ದವಾದ ಕೂದಲು ಇನ್ನೂ ಇಲ್ಲ. ಡೇಲಾ ಗಾಬರಿಯಾಗಿ ಹೇಳುತ್ತಾಳೆ, ಜಿಮ್, ನನ್ನನ್ನು ದ್ವೇಷ ಮಾಡಬೇಡ. ನಿನಗಾಗಿ ನಾನು ನನ್ನ ಕೂದಲನ್ನು ಮಾರಿದೆ. ನಿನ್ನನ್ನು ನಾನು ತುಂಬ ಪ್ರೀತಿಸುತ್ತೇನೆ. ಜಿಮ್ ನಿಧಾನವಾಗಿ ನಗುತ್ತಾನೆ. ತನ್ನ ಕೈಯಲ್ಲಿದ್ದ ಪಾಕೆಟನ್ನು ಡೇಲಾಗೆ ಕೊಡುತ್ತಾನೆ. ಅವಳು ಅದನ್ನು ತೆಗೆಯುತ್ತಾಳೆ. ಅದರೊಳಗೆ ಅವಳ ಕೂದಲಿಗಾಗಿ ಖರೀದಿಸಿದ ಸುಂದರವಾದ ಕೂದಲು ಚಿಪ್ಪುಗಳು. ಡೇಲಾಗೆ ಅಚ್ಚರಿಯಾಗುತ್ತದೆ. ಜಿಮ್ ಹೇಳುತ್ತಾನೆ, ನಾನು ನನ್ನ ಗಡಿಯಾರವನ್ನು ಮಾರಿಬಿಟ್ಟೆ ನಿನಗಾಗಿ ಉಡುಗೊರೆ ಕೊಳ್ಳಲು. ಇಬ್ಬರೂ ಮೌನವಾಗಿ ನಗುತ್ತಾರೆ. ಅವರಿಗೆ ಗೊತ್ತು, ಈ ಉಡುಗೊರೆಗಳು ಈಗ ಉಪಯೋಗಕ್ಕೆ ಬರಲ್ಲ, ಆದರೆ ಅವರ ಪ್ರೀತಿ ಅದು ಇನ್ನಷ್ಟು ದೊಡ್ಡದಾಗಿದೆ. ಲೇಖಕ ಹೇಳುತ್ತಾನೆ, ನಿಜವಾದ ಜ್ಞಾನಿಗಳು ಯಾರು ಅಂದರೆ ಈ ಜಿಮ್ ಮತ್ತು ಡೇಲಾ. ಏಕೆಂದರೆ ಅವರು ತಿಳಿದಿದ್ದಾರೆ, ಪ್ರೀತಿಗಾಗಿ ಮಾಡಿದ ತ್ಯಾಗವೇ ಈ ಜಗತ್ತಿನಲ್ಲಿ ಅತಿ ದೊಡ್ಡ ಉಡುಗೊರೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.